ಸಲ ನಾವು ಸುಸ್ತಾಗಿದೆ, ಬೇಜಾರಾಗಿದೆ ಅಥವಾ ನಮಗೆ ಏನು ಮಾಡಿದ್ರು ಕೂಡ ಈ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದಾಗ ನಾವು ಮುಖ ಮಾಡೋದೇ ನೇಚರ್ ಕಡೆ. ಆ ನೇಚರಲ್ಲಿ ನಮ್ಮದೇ ಆಗಿರುವಂತಹ ಒಂದು ಪುಟ್ಟ ಜಾಗ ಇದ್ರೆ ಹೇಗಿರುತ್ತೆ ಅಲ್ವಾ? ರೈಟ್ ನಾವು ನಿಮ್ಮ ಜೊತೆಲಿ ಆರ್ ಜೆ ನಿಖಿತಾ, ರೇಡಿಯೋ ಸಿಟಿ 91.1 ಇಂದ ನಾನಿದ್ದೀನಿ ಕಂಟ್ರಿ ಹೋಮ್ಸ್ ಹಾರೋಹಳ್ಳಿಯಲ್ಲಿ. ತ್ರಿಗುಣ ಪ್ರಾಜೆಕ್ಟ್ಸ್ ಅಂಡ್ ಮೇಘ ಲ್ಯಾಂಡ್ಮಾರ್ಕ್ ಎಸ್ಟೇಟ್ಸ್ ನ ಜಾಯಿಂಟ್ ವೆಂಚರ್ ಇದಾಗಿದೆ. ಬನ್ನೇರುಘಟ್ಟ ರೆಸಾರ್ಟ್ ಫಾರೆಸ್ಟ್ ಪಕ್ಕದಲ್ಲೇ ಇರುವಂತಹ ಈ ಒಂದು ಫಾರ್ಮ್ ಪ್ಲಾಟ್ ನ ಲಾಂಚ್ ಇವತ್ತು ನಡೆದಿದೆ. ನೀವು ಒಬ್ಬ ಕೃಷಿಕನೂ ಆಗ್ಬೋದು, ಇಲ್ಲೊಂದು ಫಾರ್ಮ್ ಹೌಸ್ ನ ಕಟ್ಕೊಂಡು ನಿಮ್ಮ ವೀಕೆಂಡ್ ನ ನೀವು ಎಂಜಾಯ್ ಮಾಡ್ತೀರಿ ಅಂತಾದ್ರೂ ಕೂಡ ದಿಸ್ ಈಸ್ ದ ರೈಟ್ ಪ್ಲೇಸ್. ಸೊ ಹಾಗೆ ಈ ಲಾಂಚ್ಗೆ ಬರ್ತಿದ್ದ ಹಾಗೇನೆ ಏನೇನೆಲ್ಲ ಸ್ಪೆಷಾಲಿಟೀಸ್ ಇದೆ ಬರ್ತಿದ್ದ ಹಾಗೆ ನಾನು ಈ ಗೌರಿ ವಾಚನ ಕಟ್ಕೊಂಡ್ಬಿಟ್ಟೆ, ಎಳ್ನೀರು ಕುಡಿದೆ, ಯಕ್ಷಗಾನ, ತಾಳಮದ್ದಳೆ, ಇನ್ನೂ ಒಂದಕ್ಕಿಂತ ಒಂದು ಪರ್ಫಾರ್ಮೆನ್ಸಸ್ಗಳು ಆ ಲೈನ್ಡ್ ಅಪ್. ಬನ್ನಿ ನೋಡೋಣ. ಮೇಘ ಲ್ಯಾಂಡ್ಮಾರ್ಕ್ ಎಸ್ಟೇಟ್ಸ್ ಕಡೆಯಿಂದ ನಮ್ಮ ಜೊತೆಲಿದ್ದಾರೆ ಮಿಸ್ಟರ್ ಬಾಲಾಜಿ ಅವರು. ನಮಸ್ಕಾರ. ಹಾರ್ಟಿಯಸ್ಟ್ ಕಂಗ್ರಾಚುಲೇಷನ್ ಸರ್ ಅಗೇನ್. ಥ್ಯಾಂಕ್ ಯು. ಇವತ್ತು ಲಾಂಚ್ ಆಗಿದೆ, ಹೇಗೆ ಅನಿಸ್ತಾ ಇದೆ? ಲಾಂಚ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಲಾಂಚ್ ಆಗಿದೆ. ತುಂಬಾ ಜನ ಆಲ್ಮೋಸ್ಟ್ ಅರೌಂಡ್ 500-600 ಪೀಪಲ್ ಲಾಂಚ್ಗೆ ಬಂದಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ನಂಬರ್. ಅಸ್ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಇದೆ. ಕರೆಕ್ಟ್. ಏನಿದೆ ಇದರಿಂದ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಜನ ಸಿಟಿ ಲೈಫ್ ಬಿಟ್ಟು ಚೂರು ಕಂಟ್ರಿ ಹೋಮ್ಸ್ ಕಾನ್ಸೆಪ್ಟ್ ಅಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಬರ್ತಾ ಇದ್ದಾರೆ. ತ್ರಿಗುಣ ಅಂಡ್ ಮೇಘ ಲ್ಯಾಂಡ್ಮಾರ್ಕ್ ನ ಜಾಯಿಂಟ್ ವೆಂಚರ್ ನಲ್ಲಿ ಬರ್ತಾ ಇರುವಂತ ಈ ಕಂಟ್ರಿ ಹೋಮ್ಸ್, ನೀವು ಈ ಐಡಿಯಾನ ಕಾಯಿನ್ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ನೋಡ್ತಾ ಇತ್ತು? ನಾವು ಫಸ್ಟ್ ಈ ಜಾಗಕ್ಕೆ ಕಾಲಿಟ್ಟಾಗ ಈ ನೇಚರ್ ನೋಡಿ ನಾವು ನಾರ್ಮಲ್ ರೆಗ್ಯುಲರ್ ರಿಯಲ್ ಎಸ್ಟೇಟ್ ಏನಿದೆ ಕಾನ್ಕ್ರೀಟ್ ಅದು ಬಿಟ್ಟು ನಾವು ಬೇರೆ ಏನ್ ಮಾಡ್ಬೋದು ಅಂತ ನಮ್ಗೆ ಅನ್ಸ್ತು. ಆಗ ನಮ್ಗೆ ಕಂಪ್ಲೀಟ್ಲಿ ನೇಚರ್ ನಮ್ಗೆ ಕನೆಕ್ಟ್ ಆಯ್ತು. ನಮ್ ಸಿಟಿ ಲೈಫ್ ಅಲ್ಲಿ ಮಕ್ಳಿಗೆ ಇವಾಗ ವಿಲೇಜ್ ಇದು ಹೆಂಗಿರುತ್ತೆ ಟೂರಿಸಂ ಆ ತರ ಎಲ್ಲ ಏನು ಗೊತ್ತಿರಲ್ಲ, ಅದನ್ನ ನಾವಿಲ್ಲಿ ತೋರ್ತಾ ಇದೀವಿ ಕಂಪ್ಲೀಟ್ಲಿ. ಇಟ್ ಇಸ್ ಅ 65 acre ಪ್ರಾಪರ್ಟಿ. ಮಾಡರ್ನ್ ಹೌಸಸ್ ಬರ್ತಾ ಇದೆ ಇಲ್ಲಿ, ಮಿಕ್ಸ್ ವಿತ್ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ ನಾವು ಪ್ಲಾನ್ ಮಾಡಿದೀವಿ. ಟ್ರೆಡಿಷನಲ್ ಬೇಸ್ ಅಂಡ್ ಮಾಡರ್ನ್ ವಿಂಗ್ಸ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಮೇನ್ ಏನಂತಂದ್ರೆ ಇದು ಬ್ಯಾಂಗ್ಳೂರ್ ಸಿಟಿಯಿಂದ ತುಂಬಾ ಅರೌಂಡ್ 40-45 ಕಿಲೋಮೀಟರ್ಸ್ ಅಲ್ಲಿ ಹತ್ರ ಇದೆ. ಇನ್ನೊಂದು ನಮ್ಮ ರೀಸೆಂಟ್ ಆಗಿ ನಮ್ಮ DCM ಸಾಹೇಬರು ಹೇಳಿದ್ರು ಇಲ್ಲಿ ಏರ್ಪೋರ್ಟ್ ಬರ್ತಾ ಇದೆ ಅಂತ. ಏರ್ಪೋರ್ಟ್ ಬಂದ್ರೆ ದಿಸ್ ಪ್ರಾಪರ್ಟಿ ವಿಲ್ ಬಿ ವೆರಿ ನಿಯರ್ ಟು ದಟ್ ಸೆಕೆಂಡ್ ಏರ್ಪೋರ್ಟ್ ಆಫ್ ಬ್ಯಾಂಗ್ಳೂರ್. ಹಾಗೆ ಇಲ್ಲೊಂದು 4 kilometers ಅಲ್ಲಿ ನಮಗೆ STRR ಕನೆಕ್ಟ್ ಆಗುತ್ತೆ. ಸೊ ವಿಚ್ ಇಸ್ ಅನ್ ಆಡೆಡ್ ಅಡ್ವಾಂಟೇಜ್. ಹಾಗೆ ಇಲ್ಲಿ ಕನಕಪುರ ರೋಡ್ ನಿಮ್ಗೆ ಗೊತ್ತು, ಸೌತ್ ಬ್ಯಾಂಗ್ಳೂರ್ ಇಸ್ ಗ್ರೋಯಿಂಗ್ ಪ್ರಿಟಿ ಫಾಸ್ಟ್ ಅಂತ. ಅದು ಬಿಟ್ಟು ಇನ್ಸೈಡ್ ದ ಪ್ರಾಪರ್ಟಿ ಬರಬೇಕು ಅಂತಂದ್ರೆ ಫಸ್ಟ್ ಒಂದು ಬೊಟಿಕ್ ರೆಸಾರ್ಟ್ ಬರ್ತದೆ, 4-star ಬೊಟಿಕ್ ರೆಸಾರ್ಟ್, ವಿಚ್ ಆಗ್ಲೇ ಸೈನ್ ಆಗಿದೆ. ಸೊ ದಟ್ ಈಸ್ ಅ ಮೇನ್ ಆಡೆಡ್ ಅಡ್ವಾಂಟೇಜ್. ಹಾಗೆ ಪಕ್ಕದಲ್ಲಿ ನಮ್ಗೆ ಬನ್ನರ್ಘಟ್ಟ ನ್ಯಾಷನಲ್ ರಿಸರ್ವ್ ಬರುತ್ತೆ. 100 years ಆಯ್ತು ಅಂದ್ರೂ ಅದೇನಿದೆ ಅದು ಹಾಗೆ ಇರುತ್ತೆ, ಅದ್ರ ಪಕ್ಕ ಬೇರೆ ಏನು ಬರೋದಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಒಳಗಡೆ ಅಮ್ಯುನಿಟೀಸ್ ಅಂತ ಬಂದಾಗ ಕಂಪ್ಲೀಟ್ ಮಿಯಾವಾಕಿ ಫಾರೆಸ್ಟ್ ಬರ್ತಾ ಇದೆ. ಸೊ ದ ಮಿಯಾವಾಕಿ ಫಾರೆಸ್ಟ್ ಏನಂತಂದ್ರೆ ಇಲ್ಲಿ ನಮ್ಗೆ ಅರೌಂಡ್ ಕರೆಂಟ್ಲಿ ವಿ ಹ್ಯಾವ್ ಅರೌಂಡ್ 40,000 ಟ್ರೀಸ್ ಈಗ.
ಸೊ ವಿ ಆರ್ ಪ್ಲಾನಿಂಗ್ ಟು ಆ್ಯಡ್ ಅರೌಂಡ್ 400 trees per plot ಈಗ. ಲವ್ಲಿ. ಸೊ ಕಂಪ್ಲೀಟ್ಲಿ ಎಲ್ಲ ನೋಡಿದ್ರೆ ಅರೌಂಡ್ 1.5 lakh trees ನಾವು ಇಲ್ಲಾಗುತ್ತೆ. ಇನ್ನು 1 lakh trees ನಾವು ಪ್ಲಾಂಟ್ ಮಾಡ್ತಿದ್ದೀವಿ. ಸೂಪರ್. ಸೊ 40,000 ಟ್ರೀಸ್ ಆಲ್ರೆಡಿ ಇರೋದು ಇಸ್ ನಾಟ್ ಎಟ್ ಆಲ್ ಅ ಸ್ಮಾಲ್ ಥಿಂಗ್. ಕರೆಕ್ಟ್. ಅಂಡ್ ಇನ್ನೂ ಮತ್ತಷ್ಟು ಟ್ರೀಸ್ಗಳು ಬರ್ತಾ ಇದೆ. ಯಾ, ನಾವು ನೇಚರ್ಗೆ ಏನು ಕೊಡ್ಬೋದು ಅದನ್ನ ಟ್ರೈ ಮಾಡ್ತೀವಿ. ಕರೆಕ್ಟ್. ಐ ಥಿಂಕ್ ಈ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೋದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲ ಕಡೆ ರೋಡ್ ಅಗಲ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಹೇಳಿದಾಗ ಮರಗಳನ್ನು ಕಡಿತಾ ಇರಬೇಕಾದ್ರೆ ಕಂಟ್ರಿ ಹೋಮ್ಸ್ ಮನೆ ಥರನೇ ಸುತ್ತಮುತ್ತ ಮರಗಳು ಇರಬೇಕು, ಆ ಒಂದು ನೇಚರ್ನ ಫೀಲ್ ಅದರ ಮಡ್ಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಯತ್ನ ನಡೀತಾ ಇದೆ. ತ್ರಿಗುಣ ಪ್ರಾಜೆಕ್ಟ್ಸ್ನ ಡೈರೆಕ್ಟರ್ ಆಗಿರುವಂತಹ ಸಚಿನ್ ಬಂಕಾಪುರ್ ಅವರು, ನಮಸ್ಕಾರ. ಥ್ಯಾಂಕ್ ಯು ಆ್ಯಂಡ್ ಹಾರ್ಟಿಯಸ್ಟ್ ಕಂಗ್ರ್ಯಾಚುಲೇಷನ್ಸ್ ಸಚಿನ್ ಅವರೇ. ಸೋ ಮಚ್ ರೇಡಿಯೋ ಸಿಟಿಗೆ ಮತ್ತು ಎಲ್ಲ ಟೀಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಈವೆಂಟ್ ಒಂದು ಲಾಂಚ್ ಆಗೋಕ್ಕಿಂತ ಮುಂಚೆ ನಾವು ಒಂದೇ ಸಲ ಎಲ್ಲ ವಿಸಿಟ್ ಮಾಡಕ್ಕೆ ಬಂದಿದ್ವಿ, ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡಿದ್ವಿ ಆ್ಯಂಡ್ ಐ ವಾಸ್ ಸೋ ಇಂಪ್ರೆಸ್ಡ್. ಹೇಗೆ ನೇಚರ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ, ಸಸ್ಟೈನ್ ಮಾಡ್ತಿದ್ದೀರಿ, ಆ್ಯಂಡ್ ದಟ್ ಈಸ್ ವಾಟ್ ನಾವು ಕೊಡ್ತಾ ಇರೋದು ವಾಪಸ್. ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಬೆಸ್ಟ್ ಆಫ್ ಬೋತ್ ದ ವರ್ಲ್ಡ್ಸ್ ಅಂತ ಹೇಳಿದಾಗ, ಒಂದು ನೇಚರ್ನ ಇರೋ ಹಾಗೆ ಕಾಪಾಡ್ಕೊಂಡು ಹೋಗೋದೇ ಇವತ್ತು ಒಂದು ದೊಡ್ಡ ಗಿಫ್ಟ್ ಆಗಿರುತ್ತೆ. ಇದರ ಜೊತೆಯಲ್ಲಿ ಲಕ್ಸುರಿಯನ್ನು ಕೂಡ ಆ್ಯಡ್ ಮಾಡ್ತೀವಿ. ಹೇಗೆ ಈ ಎರಡು ವರ್ಲ್ಡ್ನ ನೀವು ಕ್ಲಬ್ ಮಾಡ್ತಿದ್ದೀರಾ? ಓಕೆ, ಈಗ ಏನಾಗುತ್ತೆ, ತುಂಬ ಫಾರ್ಮ್ಲ್ಯಾಂಡ್ಗೆ ತುಂಬ ಇದೆ ರಿಕ್ವೈರ್ಮೆಂಟ್ ಇದೆ, ಎನ್ಕ್ವೈರೀಸ್ ಇದೆ, ಮತ್ತು ಮೇಂಟೆನೆನ್ಸ್ ಆಗಲಿ ನೋಡ್ಕೊಳ್ಳೋ ತುಂಬ ಆಸೆ ಇರುತ್ತೆ. ಬಟ್ Correct. ಸಪೋರ್ಟಿಂಗ್ ಲೇಬರು ಆ ಕಡೆ ಸೊ ತುಂಬ ಫ್ಯಾಮಿಲಿಗಳು ವೀಕೆಂಡ್ ಬಂದಾಗ ಅವ್ರಿಗೆ ಅಮ್ಯುನಿಟೀಸ್, ಈಗ ವಿ ಆರ್ ಯೂಸ್ ಟು ಲಕ್ಸುರಿ ಅಮ್ಯುನಿಟೀಸ್ ಔಟ್ಸೈಡ್ ಎಲ್ಲರೂ ಹೋದ್ರೆ 5 star ಸೊ ನಾವು ಏನು ಯೋಚನೆ ಮಾಡಿದ್ವಿ, ಸರಿ ಹಾಸ್ಪಿಟಾಲಿಟಿ ಲಕ್ಸುರಿ ರೆಸಾರ್ಟ್ ಇನ್ಕ್ಲೂಡ್ ಮಾಡಿದ್ರೆ ಬಂದವ್ರಿಗೆ they can enjoy those amenities luxury, then they can also be with nature. So ಎರಡು ಕ್ಲಬ್ ಮಾಡಿಬಿಟ್ಟು ವಿ ಸ್ಟಾರ್ಟೆಡ್ ದಿಸ್ ಕಾನ್ಸೆಪ್ಟ್ ಫ್ರಮ್ ಕಂಟ್ರಿ. ಸೊ ಇದರಲ್ಲಿ ಒಂದು ವಿಶೇಷತೆ ಈ ಕಂಟ್ರಿ ಹೋಮ್ಸ್ ಹಾರೋಹಳ್ಳಿ ಏನು ಅಂದರೆ 3 ಕಡೆ ಫಾರೆಸ್ಟ್ ನೋಡಿರ್ಬೋದು. ತುಂಬ ಅಂದರೆ ಮುಂದೆನೂ ಇದೇ ಥರ ಇರುತ್ತೆ ಅನ್ನೋದು ನಾನು ಗ್ಯಾರಂಟಿ ಕೊಡೋದಿಲ್ಲ. ಅದೇ ಬೇರೆ ಪ್ಲಾಟ್ಸಲ್ಲಿ ಹೇಳಿದಾಗ 10 ವರ್ಷ 15 ವರ್ಷ ಆದಮೇಲೆ ಕನ್ವರ್ಷನ್ ಆಗ್ಬೋದು, ಸುತ್ತು ಕಮ್ಯುನಿಟಿ ಬರ್ಬೋದು. ಇದರಲ್ಲಿ ಯು ಆರ್ ಲೈಕ್ ಡೆಡ್ ಎಂಡ್ ಆಫ್ ದ ಸಿಟಿಲಿ ನಾವು ಇರೋ ಥರ ಇದ್ದೀವಿ ಈಗ. ಸೊ ಒಂದು ಸೈಡಲ್ಲಿ ಮಾತ್ರ. ಸೊ ಡೆಡ್ ಎಂಡ್ ಆಫ್ ದ ಸಿಟಿ ಇಂದಾನೆ ಆಕ್ಚುಲಿ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಬ್ಯೂಟಿಫುಲ್ ಲೈಫ್ಗೆ. ಈ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಹೇಳ್ಬೇಕಾದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ನಾನು ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ನಮ್ಗೆ ತಿಳಿಸ್ತೀರಾ? ಈಗ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಸೈಜ್ ಬಂದ್ಬಿಟ್ಟು 6,000 ಇಂದ 12,000 ಸ್ಕ್ವೇರ್ ಫೀಟ್ ವರೆಗೂ ಇದೆ. ಸೊ ಆಸ್ ಐ ಟೋಲ್ಡ್, ಹೊತ್ತು 4 star ಲಕ್ಸುರಿ ರೆಸಾರ್ಟ್ ಜೊತೆ ಟೈಅಪ್ ಮಾಡಿದ್ದೀವಿ. ಸೊ ನೀವು ಬಂದಾಗ ಯು ಕ್ಯಾನ್ ಯೂಸ್ ದಟ್ ಅಮ್ಯುನಿಟೀಸ್ ಆಗಲಿ, F&B ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಾರ್ಮಲಿ ಫಾರ್ಮ್ ಫ್ಲಾಟಲ್ಲಿ ಪ್ರಾಬ್ಲಮ್ ಬರೋದು ಡಸ್ಟ್ ಮತ್ತು ಲೇಬರ್. ಎಲ್ಲೇ ತಗೊಳ್ಳಿ, ಯಾವುದೇ ಬ್ರ್ಯಾಂಡ್ ಆಗಲಿ, ವಿ ಶುಡ್ ಅಗ್ರಿ ಟು ಇಟ್ ಸೊ ಫಾರ್ ದ ರಿಯಾಲಿಟಿ. ಸೊ ಈಗೇನ ನಾವು ಅದೆಲ್ಲ ಸ್ಟಡಿ ಮಾಡಿದಾಗ ತುಂಬ ಜನ ಫಾರ್ಮ್ ಪ್ಲಾಟ್ ತಗೊಂಡಾಗ 20-30% ಜನ ಮಾತ್ರ ಬರ್ತಾ ಇದ್ರು ವೀಕೆಂಡ್ ಮನೆ ಕಟ್ಸಿ. ಸೊ ಅವ್ರು ಬಂದವ್ರಿಗೂ ದೇ ಶುಡ್ ಹ್ಯಾವ್ ಮೇಂಟೆನೆನ್ಸ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್. So then we came up this integrating hospitality, soil stabilized loading. But we have imported a chemical from Italy. ಇರೋ ಸ್ಯಾಂಡನ್ನು ಸ್ವಲ್ಪ ಡಿಗ್ ಮಾಡಿ ರಿಮೂವ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ರೋಡಿ. ಸೊ ಅದೇನಾದರೆ ನಿಮ್ಮ ಪರ್ಮಿಯಬಿಲಿಟೀಸ್ 90-95% ಇದೆ. ಓಕೆ. ಸೊ ಇಟ್ಸ್ ಲೈಕ್ ವೆರಿ ನೇಚರ್ ಫ್ರೆಂಡ್ಲಿ, ಈಕೋ ಫ್ರೆಂಡ್ಲಿ. ಸೊ ನೀವು ಡಸ್ಟ್ ಆಲ್ಮೋಸ್ಟ್ 90% ಅವಾಯ್ಡ್ ಮಾಡ್ಬೋದು. ಅದು ಓವರ್ ಆಲ್ ಕಂಟ್ರಿ ಹೋಮ್ಸ್ ಅಂತ ಹೇಳಿದಾಗ ವಿಚ್ ಇಸ್ ಕ್ಲೋಸರ್ ಟು ಯುವರ್ ಹಾರ್ಟ್? ಕ್ಲೋಸರ್ ಟು ಯುವರ್ ಹಾರ್ಟ್ ಅಂದರೆ ನೋಡಿ, ಟ್ರೀಸ್ ಒಂದು ಫ್ಲಾಟಲ್ಲಿ ನಾವು ಆಲ್ಮೋಸ್ಟ್ 15% ಅಂದರೆ 10,000 ಸ್ಕ್ವೇರ್ ಫೀಟ್ ಪ್ಲಾಟಲ್ಲಿ ಆಲ್ಮೋಸ್ಟ್ 1,500 ಅಂದರೆ 400-450 ಗಿಡಗಳು ಕೊಡ್ತಾ ಇದ್ವಿ. ಈಗ ಇರೋ ಸಿಟಿ ಲೈಫಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಟ್ ಕೈಂಡ್ ಆಫ್ ನೇಚರ್. ಮುಂಚೆ ಹಳ್ಳಿ ಮನೆ ಅದು ಅಂತಿತ್ತು. ಸೊ ಯು ವಾಂಟ್ ಟು ಗಿವ್ ದ್ಯಾಟ್ ಆಪ್ಷನ್ ವಿತ್ ಪೀಪಲ್. ಇಲ್ಲ ವಾಟರ್ ಫೆಸಿಲಿಟಿ ಅಂದರೆ ಈಗ ನಮ್ಮದು ಒಂದು ಕಲ್ಯಾಣಿ ಇದೆ, ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಸೊ ಅಲ್ಲಿಂದ ಬಂದ್ಬಿಟ್ಟು ವಿ ಹ್ಯಾವ್ ಅ ಕಂಪ್ಲೀಟ್ ಸಪ್ಲೈ. ಒಂದು ಮೇಂಟೆನೆನ್ಸ್ಗೆ ನಾವೇ ನೋಡ್ಕೊಳ್ಳೋದು, ಗಿಡಗಳಾಗಲಿ, ರೋಡ್ ಆಗಲಿ, ಫೆನ್ಸಿಂಗ್ ಆಗಲಿ. ಅವ್ರ ಮನೆ ಕಟ್ಟಿದ್ರೆ ನಾವು ಸಹಾಯ ಮಾಡ್ತೀವಿ ಮನೆ ಕಟ್ಟೋಕ್ಕೆ ಕಂಪಲ್ಸರಿ. ಈಗ ಬಟ್ ವಿ ಪ್ರೊವೈಡ್ ಏನಂತಾರೆ ಲೇಬರ್ ಇಫ್ ದೇ ಡೂ ಎಕ್ಸ್ಟ್ರಾ ಫಾರ್ಮಿಂಗ್ ಆಲ್ ದೋಸ್ ಥಿಂಗ್ಸ್. ಲವ್ಲಿ. ಚಾರ್ಜ್
ಸೊ ಇದುವರೆಗೂ ತುಂಬ ಎಲ್ಲ ನೀವು ಕಷ್ಟಪಟ್ಟಿದ್ದೀರಿ, ನಿಮ್ಮದೇ ಆಗಿರುವಂಥ ಒಂದು ಮನೆ ಬೇಕು ಅಥವಾ ಒಂದು ಜಾಗ ಬೇಕು, ವೀಕೆಂಡ್ನಲ್ಲಿ ಬಂದು ಚಿಲ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಕಂಟ್ರಿ ಹೋಮ್ಸ್ ಇಲ್ಲಿದೆ. ಇವಾಗ ಕಂಟ್ರಿ ಹೋಮ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ವೆಬ್ಸೈಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್? ನಮ್ಮದು ವೆಬ್ಸೈಟ್ trigunaCountryHomes.com ಅಂತ ಇದೆ. ಅಲ್ಲಿ ನೀವು ಲಾಗಿನ್ ಆದರೆ ಫಾರ್ಮ್ ಬರುತ್ತೆ, ಮಾಡಿದ್ರೆ ನಮ್ಮ ಸೇಲ್ಸ್ ಟೀಮಿಗೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಅನದರ್ ಬ್ರೇಕಿಂಗ್ ನ್ಯೂಸ್ ಅಂತ ಅಂದ್ಕೊಂಡಿದ್ದೀವಿ, ಕ್ವೆಶ್ಚನ್ ಮಾರ್ಕ್ ವಿತ್ ಎಕ್ಸ್ಕ್ಲಮೇಟ್ರಿ, ಏರ್ಪೋರ್ಟ್ ಇಲ್ಲೇ ಬರ್ಬೋದು ಅಂತ ಹೇಳಿ. ಸೊ ವಿಚ್ ಇಸ್ ಅ ಪ್ಲಸ್ ಪಾಯಿಂಟ್. ಅದು ನಮಗೂ ಗೊತ್ತಿರಲಿಲ್ಲ ನಾವು ಸ್ಟಾರ್ಟ್ ಮಾಡೋ ಮುಂಚೆ, ಬಟ್ ನ್ಯೂಸ್ ಬಂತು ಇಟ್ ಈಸ್ ಅನ್ ಅಡಿಷನ್. ಬಟ್ ಈಗ ನೀವು ಹೇಳ್ಬೋದು ಎಲ್ಲರೂ ಸೌತ್ ಬ್ಯಾಂಗ್ಳೂರ್ ಈಸ್ ಪ್ರೋಗ್ರೆಸಿಂಗ್. ಒಂದು ಮೇಜರ್ ಅಡ್ವಾಂಟೇಜ್ ನಾನು ಏರ್ಪೋರ್ಟ್ಗಿನ್ನ STR ಏನಾಗುತ್ತೆ, ಈಗ ನೀವು 7.2 ಕಿಲೋಮೀಟರ್ ಆಗುತ್ತೆ, ಅದನ್ನ ನೀವು ಒಂದು 15 ನಿಮಿಷ ಆಗ್ಬೋದು. ನೀವು STR ಹತ್ಬಿಟ್ರೆ ಈ ಕಡೆಯಿಂದ ದೇವನಹಳ್ಳಿ ಏರ್ಪೋರ್ಟ್ಗೂ ಕನೆಕ್ಟ್, ಹೊಸಕೋಟೆ ಬಸ್ಸೇರು ಕನೆಕ್ಟ್, ಈ ಕಡೆ ಮಾಗಡಿ ರೋಡು ಮೈಸೂರು ರೋಡ್ಗೆಲ್ಲ ಕನೆಕ್ಟ್. ಸೊ ಈಗ ಹೊಸ ಸ್ಟೇಡಿಯಂ ನಿನ್ನೆ ಭೂಮಿ ಪೂಜೆ ಆಯ್ತಲ್ವ, ಅದು ಇಲ್ಲಿಂದ 12 ಕಿಲೋಮೀಟರ್. ಸೂಪರ್. ಸೊ STR ವಾಯ ಹೋದ್ರೆ ನಿನ್ನ 15 ನಿಮಿಷದಲ್ಲಿ ಅಷ್ಟೇ. ಲೈಫ್ ಇಸ್ ವೆರಿ ವೆರಿ ಸಿಂಪಲ್. ಕಂಟ್ರಿ ಹೋಮ್ಸ್ನ ನೀವು ತಗೊಂಡು ನಿಮ್ಮದೇ ಆಗಿರುವಂತಹ ಜಾಗವನ್ನು ನೀವು ಪಡ್ಕೊಂಡ್ರೆ, ಯಾವುದೇ ಒಂದು ಆರ್ಕಿಟೆಕ್ಚರ್ ಅಥವಾ ಯಾವುದೇ ಒಂದು ಜಾಗ ತೊಗೊಂಡ್ರು ಕೂಡ ನಾವು ಏನು ಮಾಡ್ತೀವಿ, ಮನೆ ತೊಗೊಂಡ ತಕ್ಷಣ ಅದಕ್ಕೊಂದು ಡಿಸೈನ್ ಕೊಡ್ತೀವಿ, ಫ್ರೇಮ್ ವರ್ಕ್ ಕೊಡ್ತೀವಿ. ಅದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮನ್ನ ಗೆಲ್ಲೋದಿಕ್ಕೂ ಮನ್ಸಾರೆ ಐ ಥಿಂಕ್ ಇಟ್ ವಿಲ್ ಫೇಲ್. ಐ ಥಿಂಕ್ ಈ ಡಿಸೈನ್ ಸ್ಪೀಕ್ಸ್ ಅ ಲಾಟ್. ಇವಾಗ ಈ ಕಂಟ್ರಿ ಹೋಮ್ಸ್ನ ಕಂಪ್ಲೀಟ್ ಡಿಸೈನಿಂಗ್ನ ಟೇಕ್ ಕೇರ್ ಮಾಡಿರುವಂಥದ್ದು ಸ್ಟುಡಿಯೋಟ್ರಾನ್ ಇಂದ. ನಮ್ಮ ಜೊತೆಲಿ ಆರ್ಕಿಟೆಕ್ಟ್ ಆಗಿರುವಂತಹ ತೇಜಸ್ ಅವರಿದ್ದಾರೆ, ಆ್ಯಂಡ್ ಹೂ ಇಸ್ ಆಲ್ಸೋ ದ ಫೌಂಡರ್ ಆಫ್ ಸ್ಟುಡಿಯೋಟ್ರಾನ್. ಹೆಲೋ, ನಮಸ್ಕಾರ ತೇಜಸ್. ಎಸ್, ಸೊ ತೇಜಸ್ ಸ್ಟುಡಿಯೋಟ್ರಾನ್ ಎಲ್ಲ ಡಿಸೈನಿಂಗ್ ಎಲ್ಲದ್ರ ಬಗ್ಗೆ ಟೇಕ್ ಕೇರ್ ಮಾಡ್ತಾ ಇದೆ, ಆ್ಯಂಡ್ ಇಟ್ ಲುಕ್ಸ್ ಸೋ ಗುಡ್. ಪ್ರತಿಯೊಂದು ಫ್ರೇಮ್ನ ಕೂಡ ನಾವು ನೋಡಿದಾಗ ಆ್ಯಕ್ಚುಲಿ ಮುಂದೆ ಹೇಗೆ ಕಾಣುತ್ತೆ ಕಂಟ್ರಿ ಹೋಮ್ಸ್ ಅಂತ ನೋಡಬೇಕಾದ್ರೆ ಇಟ್ ಇಸ್ ಮೆಸ್ಮರೈಸಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಎಷ್ಟೋ ಜನರ ಮನಸ್ಸನ್ನ ಗೆಲ್ತಾ ಇದೆ. ಎಸ್, ಸೊ ತೇಜಸ್ ಹೇಳಿ, ಸ್ಟುಡಿಯೋಟ್ರಾನ್ ಯಾವಾಗ ಸ್ಟಾರ್ಟ್ ಆಯಿತು, ನಿಮ್ಮ ಡಿಸೈನಿಂಗ್ ಕರಿಯರ್, ಆ್ಯಂಡ್ ಆಲ್ಸೋ ಅಬೌಟ್ ತ್ರಿಗುಣ. Basically, I founded Studiotron 2 years back now. Now we started as a small practice, and now this is a pretty big project for us as a young firm. Yeah. So, this project, why I got involved is because of where the site is located. Yeah. It's a beautiful site sitting in between two forests. And architects we always think about what to build, but here when I came, the first thing that came to my mind was what not to build. ಸೊ ವಾವ್, ದಟ್ಸ್ ಅ ಬ್ಯೂಟಿಫುಲ್ ಪಾಯಿಂಟ್. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ, ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ವಾಟ್ ನಾಟ್ ಟು ಡೂ, ವಾಟ್ ನಾಟ್ ಟು ಫಾಲೋ. ರೈಟ್. ಆಸ್ ಅ ಪ್ರಾಡಕ್ಟ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಪ್ರಾಡಕ್ಟ್. ಇವಾಗ ಸಚಿನ್ ಅವರು ಗಿವನ್ ದ ಇಂಟರ್ವ್ಯೂ ಅಬೌಟ್ ತ್ರಿಗುಣ. ಅವ್ರದ್ದು ವಿಷನ್ ತುಂಬ ಚೆನ್ನಾಗಿದೆ. ದೇ ಆರ್ ಡೂಯಿಂಗ್ ಅ ಮಿಯಾವಾಕಿ ಫಾರೆಸ್ಟ್ ಇನ್ ದ ಪ್ಲಾಟ್, ಇನ್ ದ ಫಾರ್ಮ್ ಪ್ಲಾಟ್, and they're beautifying with a lot of greenery. So nangu like to explore a different typology of a project. It is a very exciting journey with Mega and Triguna. ಸೊ ಓವರ್ ಇವಾಗ ಕಂಟ್ರಿ ಹೋಮ್ಸ್ನಲ್ಲಿ ನಿಮಗೆ ಡಿಸೈನ್ ಮಾಡಬೇಕಾದ್ರೆ ಚಾಲೆಂಜಿಂಗ್ ಅಂತ ಅನ್ಸಿದ್ದೇನು, ಆ್ಯಂಡ್ ತುಂಬ ಕೇಕ್ ವಾಕ್ ಥರ ಅನ್ಸಿದ್ದು ಏನು? Cake walk ಅಂದ್ರೆ clients are the cake walk. That's a plus point. Because they're very well educated about ecology and ecosystems, biodiversity. They also want to bring up something which is a sustainable design. So working with the client was easy because tumba convincing wasn't required. So the first story, when I came here, they took me on the jeep, and then nanige in my mind I was very confused. What is that they want? Correct. What is that? So we went to the corner where the lake is, and ಅಲ್ಲಿ jeep ನಿಲ್ಸಿದ್ರೆ I saw a place on the rock where I was like, this is the spot where we have to build a house, because two sides we could see the forest, we could see the lake. So there I proposed a cliff house. And that's when I think the client kind of clicked with me, and I entered the journey ever since, because Super. our ideology is matched. And ಸೊ ಓವರ್ ಆಲ್ ಆಗಿ ಎಷ್ಟು ಟೈಮಿಂದ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು? ಈ ಪ್ರಾಜೆಕ್ಟ್ ಬಂದು 2020 is when they bought the place. I entered before 6 months, but adar munche they had kind of worked with other people. They had done a few formation and all that. But nan bandmele, I think even they became a little faster. They were in a hurry to start off the project, and they signed off with Triguna. So I think 6 months in there is a huge traction. And if you see, the roads are formed, everything is formed according to the design. So yeah. Superb. So Tejas, being an architect, what is your vision for country homes? Like I told you,
we can build whatever we want here. Hmm. The farm plots 10%. We can build whatever luxury farmhouses or marble floorings or whatever. But that is not what I see. I want to see country homes made with more design sensibility, natural materials, Mhm. being very sensitive about the surroundings. Correct. We're living, I mean, we're building between two beautiful forests, and we will be expecting wild neighbors. We shouldn't be, Scared of it. ಸಹಬಾಳ್ವೆ ಇರಬೇಕು ಅಂತ ಹೇಳಿ. Yeah. So I think how we embrace living with the nature, it can completely change how we as Bangaloreans are living. Yeah. We are used to the hustle bustle. Yeah. But ilik bandavaga we should learn how to live with the nature rather than conquer it. Yeah. So that's my vision, not to build something massive, but build something meaningful. If you want something really peaceful and authentic ಅಂತ ಹೇಳಿದ್ರೆ this is the future. So country homes ಹಾರೋಹಳ್ಳಿಯಲ್ಲಿ we learn to coexist. ಅವ್ರು ಬೇಡ ಇವ್ರು ಬೇಡ ಅಂತ ಹೇಳ್ತೀವಿ, ಆದರೆ ನ್ಯಾಚುರಲಿ ಇರುವಂತಹ ಎಲ್ಲ ಜನರ ಜೊತೆಗೆ ಜೀವಿಗಳ ಜೊತೆಗೆ ನಾವು ಇರೋದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ದ ಹೋಲ್ ವರ್ಲ್ಡ್ ರೂಲ್ ಆಗಿರುವಂಥದ್ದು 3 ಗುಣಗಳಿಂದ, ದಟ್ ಇಸ್ ಸತ್ವ, ರಜ, ತಮೋ ಗುಣ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಕೇಳಿದ್ದೀವಿ ಕೂಡ. ಹಾಗೆ ಕಂಟ್ರಿ ಹೋಮ್ಸ್ ಇವತ್ತು ಲಾಂಚ್ ಆಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಂಟ್ರಿ ಹೋಮ್ಸ್ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ತ್ರಿಗುಣ ಪ್ರಾಜೆಕ್ಟ್ಸ್ ಮತ್ತು ಮೇಘ ಲ್ಯಾಂಡ್ಮಾರ್ಕ್ ಎಸ್ಟೇಟ್ಸ್ನ ಜಾಯಿಂಟ್ ವೆಂಚರ್ ಆಗಿದೆ. ಕಂಟ್ರಿ ಹೋಮ್ಸ್ ಇವತ್ತು ಲಾಂಚ್ ಆಗಬೇಕಾದ್ರೆ ಇದರ ಮುಖ್ಯವಾಗಿರುವಂತಹ ರೂವಾರಿ ತ್ರಿಗುಣ ಪ್ರಾಜೆಕ್ಟ್ಸ್ನಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ರಘುನಾಥ್ ರೆಡ್ಡಿ ಭಟ್ಟಗಿರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್, ವೆರಿ ಗುಡ್ ಆಫ್ಟರ್ನೂನ್. ಸೊ ಇವತ್ತು ಕಂಟ್ರಿ ಹೋಮ್ಸ್ ಲಾಂಚ್ ಆಗಿದೆ, ಸಾಕಷ್ಟು ಜನ ಬಂದು ಅವರ ಒಂದು ಪ್ಲೇಸ್ನ ಫಾರ್ಮ್ನ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಭಾಳ ತುಂಬ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಾವು ಈ ಕಾನ್ಸೆಪ್ಟ್ ತಂದಿರೋದೆ ಕಂಟ್ರಿ ಹೋಮ್ಸ್ ಅನ್ನೋದು ಒಂದು ಸಪ್ರೇಟ್ ಕಾನ್ಸೆಪ್ಟ್. ಸೊ ಕಂಟ್ರಿ ಹೋಮ್ಸ್ ಏನಂದ್ರೆ ಅದು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ. ಸೊ ನೀವು ಯು ಎಂಜಾಯ್ ದ ಬೆನಿಫಿಟ್ಸ್ ಆಫ್ ನೇಚರ್, ಹಂಗೆ ಯು ಎಂಜಾಯ್ ದ ಬೆನಿಫಿಟ್ಸ್ ಆಫ್ ಲಕ್ಸುರೀಸ್ ಅಲಾಂಗ್. ಸೊ ಅದಕ್ಕೆ ನಾವು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತೀವಿ. ಸೊ ಇವತ್ತೆಲ್ಲರೂ ಬಂದು ನೋಡಿ ಎಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಬ್ಯೂಟಿಫುಲ್. ಇವತ್ತು ನಿಮ್ಗೆ ತುಂಬಾ ಹತ್ರ ಅನ್ಸಿರೋದು ಮನಸ್ಸಿಗೆ. ನಾವು ಚಿಕ್ಕವರಿರ್ತಾ ಹೀಗೆಲ್ಲ ಆಡ್ತಿದ್ವಿ, ಇಟ್ ಇಸ್ ಸೋ ನೈಸ್ ಟು ಸೀ ಇಟ್ ಬ್ಯಾಕ್ ಅಂತ ಹೇಳ್ಬೇಕಾದ್ರೆ ನಾನು ಬಂದಾವಾಗ ಎಲ್ಲರೂ ಬುಗುರಿ ಆಡ್ತಾ ಇದ್ರು. ನಾವು ಚಿಕ್ಕವರಿದ್ದಾವಾಗ ಬುಗುರಿ ಆಡ್ತಾ ಅದನ್ನು ಲಿಫ್ಟ್ ಮಾಡಿ ಕೈಯಲ್ಲಿ ಹಾಕೊಂಡು ಅದೆಲ್ಲ ಮತ್ತೆ ಗಾಯ ಎಲ್ಲ ಮಾಡ್ಕೊಂಡು, ಸೊ ಯಾರು ಬುಗುರಿನ ಯಾರು ಹೊಡಿತಾರೆ, ಯಾರು ಅದನ್ನ ಓಪನ್ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಚಿಕ್ಕ ಹುಡುಗ ಭಾಳ ಆಡ್ತಾ ಇದ್ವಿ. ಭಾಳ ಖುಷಿ ಆಯ್ತು ಅದು. ಲವ್ಲಿ. ಆ್ಯಂಡ್ ಕಂಟ್ರಿ ಹೋಮ್ಸ್ ಇವತ್ತು ಒಂದು ಹೋಮ್ ಆಗಿರೋದಕ್ಕೆ ಎಷ್ಟೋ ಜನರ ಮನಸ್ಸಿಗೆ ಒಂದು ಥೆರಪಿ ನೀಡುವಂಥ ಜಾಗ ಕೂಡ ಇದು ಮಾನಸಿಕವಾಗಿ. ತ್ರಿಗುಣ ಪ್ರಾಜೆಕ್ಟ್ಸ್ ಆ್ಯಂಡ್ ಮೆಗಾ ಎಸ್ಟೇಟ್ಸ್ ಒಟ್ಟಿಗೆ ಬಂದಿದೆ. ವಾಟ್ ಇಸ್ ದ ಫ್ಯೂಚರ್? ನೀವು ಹೇಗೆ ನೋಡ್ತೀರಾ ಕಂಟ್ರಿ ಹೋಮ್ಸ್ನ ಮುಂದೆ? ಕಂಟ್ರಿ ಹೋಮ್ಸ್ ನಾವು ಇನ್ನೂ ಭಾಳ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ. ನಾವು ಕಂಟ್ರಿ ಹೋಮ್ಸ್ ಸ್ಟಾರ್ಟ್ ಮಾಡಿದ್ದು ಡೆಂಕನಿಕೋಟೆಯಲ್ಲಿ ಮಾಡಿದ್ವಿ. ಸೊ ನಾವು ದ ರೀಸನ್ ವೈ ವಿ ಸ್ಟಾರ್ಟೆಡ್ ಅಂದರೆ ನಾವು ಫಾರ್ಮ್ ಪ್ಲಾಟ್ಸ್ ಮಾಡೋದಂತ ಪ್ಲ್ಯಾನ್ ಮಾಡಿದವಾಗ ಒಂದು 2-3 ಫಾರ್ಮ್ ಪ್ರಾಜೆಕ್ಟ್ಸ್ ನೋಡಿದ್ವಿ. ಸೊ ಎಲ್ಲ ನೋಡಿದ್ರೆ ಲಾಂಚ್ ಮಾಡೋವಾಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಒಂದು 10 ವರ್ಷ ಆದಮೇಲೆ ಎಲ್ಲ ಫೆಸಿಲಿಟಿ ಮೇಂಟೆನೆನ್ಸ್ ಎಲ್ಲ ಹೋಗ್ಬಿಡುತ್ತೆ. ಅದೆಲ್ಲ ನೋಡಿಕೊಂಡು ನಾವು, ಯಾಕಂದರೆ ಜನಗಳು ತಮ್ಮ ಹಾರ್ಡ್ ಆ್ಯಂಡ್ ಮನಿ ದೇವರು ದೇ ಆರ್ ಪುಟಿಂಗ್ ಇನ್ ಟು ದ ಪ್ರಾಜೆಕ್ಟ್. ಸೊ ಅವಾಗ ಅವ್ರಿಗೆ ಲೈಫ್ ಟೈಮ್ ಅಂತ ವ್ಯಾಲ್ಯೂನ ನಾವು ಕೊಡಬೇಕನ್ನೋ ರೀತಿಯಲ್ಲಿ ನಾವು ಕಂಟ್ರಿ ಹೋಮ್ಸ್ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ನಾವು ಪ್ರಾಜೆಕ್ಟ್ಸ್ ನೋಡಿದ್ರೆ ಎಲ್ಲ ಸಸ್ಟೈನಬಲ್, ಎಲ್ಲ ರೋಡ್ಸ್ ನಾವು ಸಾಯಿಲ್ ಕಾಂಪ್ಯಾಕ್ಟೆಡ್ ರೋಡ್ಸ್ ಮಾಡ್ತೇವೆ. ಸೊ ದಟ್ ಗಿವ್ಸ್ ಎ ಲಾಟ್ ಆಫ್ ಮೇಂಟೆನೆನ್ಸ್, ಲೈಫ್ ಟೈಮ್ ಮೇಂಟೆನೆನ್ಸ್ ಬೋದು ಅಟ್ಲೀಸ್ಟ್ 15-20 ಇಯರ್ಸ್ ಮೇಂಟೆನೆನ್ಸ್ ಇರುತ್ತೆ. ಹಂಗೆ ನೋಡ್ಲಿಕ್ಕೆ ಚೆನ್ನಾಗಿರಲಿ ಅಂತ ನಾವು ಪಿಕೆಟ್ ಫೆನ್ಸಿಂಗ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಈಚ್ ಪ್ಲಾಟಲ್ಲಿ ಮಿಯಾವಾಕಿ ಫಾರೆಸ್ಟ್ ಹಾಕ್ತೀವಿ. ಸೊ ನಮ್ಮ ಡೆಂಕನಿಕೋಟೆ ಪ್ರಾಜೆಕ್ಟ್ ನೋಡಿದ್ರೆ ಸ್ಟಾರ್ಟಿಂದ ಇವತ್ತಿನ ತನಕ ನಾವು ಆಲ್ಮೋಸ್ಟ್ ಕ್ಲೋಸ್ ಟು 3 lakh ನ್ಯೂ ಟ್ರೀಸ್ ಪ್ಲಾಂಟ್ ಮಾಡಿದ್ವಿ. ಸೊ ಇಲ್ಲಿನೂ ಹಂಗೆ ಪ್ಲಾನ್ ಮಾಡಿ ಈ ಕಂಟ್ರಿ ಹೋಮ್ಸ್ ಬ್ರ್ಯಾಂಡ್ ಅಲ್ಲಿ ಇಟ್ಸ್ ಮೋರ್ ಅಲೈನ್ ಟು ದ ನೇಚರ್, ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಸೊ ಇವರೆಲ್ಲರ ಮಾತನ್ನು ಕೇಳ್ತಿದ್ದ ಹಾಗೆ ಒಂದಂತೂ ಮನಸ್ಸಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ವಿ ಕೋ ಎಕ್ಸಿಸ್ಟ್ ವಿತ್ ನೇಚರ್ ಅಂತ ಹೇಳಿ. ಇದರ ಜೊತೆಯಲ್ಲಿ ಎಲ್ಲದರ ಎಸೆನ್ಸ್, ನಮ್ಮ ಲೈಫ್ನ ಬ್ಯೂಟಿಫೈ ಮಾಡೋದಕ್ಕೆ ಏನೇನೆಲ್ಲ ಇದುವರೆಗೂ ಮಿಸ್ ಮಾಡ್ಕೊಂಡಿದ್ರಿ ಅದನ್ನೆಲ್ಲ ವಾಪಸ್ ಒಂದು ಬುಟ್ಟಿಯಲ್ಲಿ ತೆಗೆದುಕೊಡೋ ಹಾಗೆ ಈ ಕಂಟ್ರಿ ಹೋಮ್ಸ್ ರೆಡಿ ಆಗ್ತಾ ಇದೆ. ಹೀಗೆ ಕುಂಟೆಬಿಲ್ಲಿ ಆಡಿ ಎಷ್ಟು ಸಮಯ ಆಯಿತು ಅಲ್ವಾ? ನಾನಂತೂ ನೋಡಿದ್ದು ನಂಗೆ ನೆನಪೇ ಇಲ್ಲ, ಎಷ್ಟೋ ವರ್ಷಗಳೇ ಆಗೋಯ್ತು. ಆದರೆ ಕಂಟ್ರಿ ಹೋಮ್ಸ್ನಲ್ಲಿ ಇವೆಲ್ಲವೂ ವಾಪಸ್ ಬರ್ತಾ ಇದೆ. ಬೆಂಗಳೂರಿಗೆ ತುಂಬ ಹತ್ತಿರ ಆಗಿರುವಂತಹ ಮತ್ತೊಂದು ಹೋಮ್ನ ನೀವು ಕಂಡ್ಕೊಳ್ಬೋದು ಕಂಟ್ರಿ ಹೋಮ್ಸ್ನಲ್ಲಿ. ತ್ರಿಗುಣ ಪ್ರಾಜೆಕ್ಟ್ಸ್ ಆ್ಯಂಡ್ ಮೇಘ ಲ್ಯಾಂಡ್ಮಾರ್ಕ್ ಎಸ್ಟೇಟ್ಸ್ನ ಜಾಯಿಂಟ್ ವೆಂಚರ್ ಈ ಒಂದು ಬ್ಯೂಟಿಫುಲ್ ವೆಂಚರ್ ಆಗಿದೆ ಕಂಟ್ರಿ ಹೋಮ್ಸ್. ಆ್ಯಂಡ್ ಎಸ್, ಇದು ಆಗಿತ್ತು ಇವತ್ತಿನ ಈ ಲಾಂಚ್ ಈವೆಂಟ್. ಸಾಕಷ್ಟು ಜನ ಆಲ್ರೆಡಿ ಬಂದು ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಅವರದೇ ಹೆಸರಿನಲ್ಲಿ ಪ್ಲಾಟ್ನೆಲ್ಲ ತಗೊಂಡಿದ್ದಾರೆ. ಹಾಗೆ ಮತ್ತಷ್ಟೆಲ್ಲ ಗೇಮ್ಸು ಪ್ರೋಗ್ರಾಮ್ಸ್ಗಳನ್ನು ನೀವೆಲ್ಲ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ. ತ್ರಿಗುಣ ಕಂಟ್ರಿ homes.com ಹೆಚ್ಚಿನ ಮಾಹಿತಿಗೆ ಲಾಗ್ ಆನ್ ಮಾಡಿ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಫಾಲೋವರ್ಸ್ ಆನ್ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ನಲ್ಲಿ. Signing off, RJ Nikita. Have a great and lovely time.